భోగ వసంతరాయుడుగనే వచ్చి దుష్ట శిక్షణ అప్పుడు చేస్తాను. ರೋಗ ತಲೆ ಬಿಳಿತೋನು ಬರುತ್ತದೆ ಅಂದರೆ ಹೆಚ್ಚು ಬಿಸಿಲು ಬಂದು ಬಿಳಿತೋನು ಅಂತ ಬರ್ತದಲ್ಲ, ಚರ್ಮ ಕಿತ್ತೋಗಿ ಆ ರೋಗ ಬರ್ತದೆ. ಮಕ್ಕಳಿಗೆ ಗಂಟಲು ನೋವು, ಬೇರೆ ಕಡೆ ಬಿಸಿಲು ಜಾಸ್ತಿಯಾಗಿ ಇಲ್ಲಿ ಗಂಟಲು ನೋವು ಬರ್ತಾವ, ಏನೋ ಒಂದು ನೋವು ಗಂಟಲು ನೋವು ಬರ್ತದೆ ದೇಶ ವಿದೇಶಗಳಲ್ಲಿ. ಇವಾಗ ಆಲ್ರೆಡಿ ಸ್ಟಾರ್ಟ್ ಬಿಸಿಲು. ಬೆಂಗಳೂರು ನೋಡು, ಬೆಂಗಳೂರು ನಗರಗಳಿಗೆಲ್ಲ ಖಾಲಿ ಆಗಬೇಕು ಅಂತ ಹೇಳಿದ್ದಾರೆ. ಕಾಂತರಾಜ್ ಅವ್ರು ಸಹ ಹೇಳ್ಯವ್ರೆ. ಇದು ಅದ್ಯಾವುದೋ ನಕ್ಷತ್ರ ಬರ್ತದೆ ಅಂತೇಳಿ ಕಾಂತರಾಜ್ ಅವ್ರು ಹೇಳಿದರು. ಆ ನಕ್ಷತ್ರ ಬಂದರೂ ಖಾಲಿ ಮಾಡಬೇಕು, ಬರ್ದಿದ್ರು ಖಾಲಿ ಮಾಡಬೇಕು. ಬೆಂಗಳೂರು ಅಂತೇನು ಅದು ಅಲ್ಲ, ಎಲ್ಲ ಅಷ್ಟೇ. ಹಳ್ಳಿ ಜನಗಳು ಹೋಗಿ ಎಲ್ಲ ಸಿಟಿನಲ್ಲಿ ಸೇರ್ಕೊಂಡ್ಬಿಟ್ಟವೆ. ಅವ್ರು ಎಲ್ಲ ವಾಪಸ್ಸು ಬರಬೇಕು, ಸ್ವಂತ ಊರಿಗೆ ಸೇರ್ಕೊಬೇಕು. ಗ್ಯಾಸು ಸಿಕ್ಕಲ್ಲ. ಯಾವಾಗಲಿಂದ ಇದೆಲ್ಲ ಆಗುತ್ತೆ? ಇನ್ನು ದಸರಾ ಎಂಟ್ರಿ ಆಗೋದ್ಮೇಲೆ ಇನ್ನು ಸ್ಟಾರ್ಟ್ ಮಾಡೋದು ಸ್ವಾಮಿ. ದಸರಾ ಅಕ್ಟೋಬರ್ನಿಂದ ಸ್ಟಾರ್ಟ್ ಆಗುತ್ತದೆ. ಆಲ್ರೆಡಿ ಇವಾಗ ಜನಕ್ಕೆ ಮೊನ್ನೆ ಆಲ್ರೆಡಿ ನಾನು ಸ್ಟಾರ್ಟ್ ಆದ್ರೆ ಗ್ಯಾಸ್ ಸಿಕ್ಕಲ್ಲ ಅಂತೇಳಿ ಹೇಳಿದ್ವಿ. ಇಂಥ ಜಾಗದಾಗೆ ಯುದ್ಧ ನಡೀತದೆ, ಸೌದೆಗಳು ಸಿದ್ಧತೆ ಮಾಡ್ಕೊಳ್ರಿ ಅಂತೇಳಿ. ಇವಾಗ ಸ್ವಾಮಿ 70 ವರ್ಷ ವಯಸ್ಸಾಗಿದ್ರೆ ಮಾತ್ರ ಗ್ಯಾಸ್ ಸಿಕ್ಕೋದು. ಮುಂದೆ ಇನ್ನೆಲ್ಲ ಸೌದೆಗಳಾಗ ಮಾಡ್ಕೊಬೇಕು. ಯಾಕಂದ್ರೆ ಈ BP ಶುಗರು ಇವೆಲ್ಲ ಹೋಗ್ಬಿಡ್ಬೋದು. ನಾವೇನು ಕಣ್ಣು ಕಾಣಿಸ್ಕೊಡು. ಸೊ ಈ BP ಶುಗರು ಗ್ಯಾಸ್ ಒಲೆನಲ್ಲಿ ಅಡುಗೆ ಮಾಡೋದ್ರಿಂದ ಬರಲ್ಲ. ಹಿಂದೆ ಇರಲಿಲ್ಲ ಇವೆಲ್ಲ. ಅಲ್ಲ, ಇವಾಗ ಸೌದೆ ಒಲೆನಲ್ಲಿ ಅಡುಗೆ ಮಾಡ್ತಿದ್ರೆ BP ಶುಗರ್ ಬರಲ್ಲ. ಹೌದಾ? ಇಲ್ಲ. ಅವಾಗ ಹಿಂದಿನ ಕಾಲದಾಗ ಏನಿತ್ತು, ಈ ರೋಗ ಏನೋ ತಲೆನೋವು ಜ್ವರನೋ ಬರೋದಷ್ಟೇ. ಸೌದೆ ಒಲೆಯಲ್ಲೇ ಮಾಡ್ಕೊಬೇಕು. ಗ್ಯಾಸು 70 ವರ್ಷ ವಯಸ್ಸಾಗಿದ್ರೆ ಮಾತ್ರ. ಯಾಕಂದ್ರೆ ಅವರು ಸೌದೆಗಳು ಒಳ್ಕೊಂಬರೋದು ಎತ್ಕೊಂಬರೋದು ಆಗಲ್ಲ. ಅಂಥವ್ರಿಗೆ ಮಾತ್ರ ಗ್ಯಾಸ್ ಕೊಡೋದು ಮುಂದೆ. ನೋಡ್ದಾ? ಇದು ನೋಟ್ಬುಕ್ ತಿಳಿಸಿದ್ದೀನಿ. ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ನಾರಾ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ನಿ. ಯಾವಾಗಿದು? 2024 ಆತರ ಅಂತ ಹೇಳಿದ್ನಿ. ಅವ್ರು ಆಗ್ಯವ್ರೆ. ನಾ ಅದು ಒರಿಜಿನಲ್ ಇದು ತೋರಿಸ್ತೀನಿ. ಲೋಕಸಭೆ ಸದಸ್ಯರಿಗೆ ಮುಂದೆ ಸತ್ಯಯುಗದಲ್ಲಿ ಸ್ವಾಮಿ ಬಂದ ಮೇಲೆ ಲೋಕಸಭಾ ಸದಸ್ಯರಿಗೆ MP, ಹೊಸ ಸದಸ್ಯರಿಗೆ ಮಾತ್ರ ಅವಕಾಶ ಇರುತ್ತದೆ. ಇವಾಗ ಸ್ವಾಮಿ ಕಲ್ಕಿ ಸ್ವಾಮಿ ಆಟ ಶುರು ಮಾಡೋಣ ಅಂದ್ರೆ ಎಲ್ಲ MP-ಗಳಿಗೂ ಗಡಗಡ ಅಂತ ಅದರ್ತಾರೆ. ಇಲ್ಲಿ ತಪ್ಪು ಮಾಡಿರೋರೆಲ್ಲ ಗಡಗಡ ಅಂತ ಅದರ್ತಾರೆ. ಅವಾಗ ಲೆಕ್ಕಾಚಾರ ಮಾಡ್ಕೊಂತಾರೆ, ನಾವು ಏನು ದಾನ ಮಾಡಿದ್ವಿ, ಏನು ಧರ್ಮ ಮಾಡಿದ್ವಿ ಅಂತ ಸ್ವಾಮಿ ಬಂದ್ಮೇಲೆ ಲೆಕ್ಕ ಹಾಕೊಂತಾರೆ. ಅದ್ರವರ್ಗು ಅವ್ರಿಗೆ ಭಯ ಅನ್ನೋದಿರಲ್ಲ. ನಮ್ಮದೇ ರಾಜ್ಯ, ನಮ್ಮದೇ ದೇಶ ಅಂತ. ಭಾರತಕ್ಕೆ ಕಂಟಕ ಎದುರು ಬರಲಿದೆ. ಇದು ಆಲ್ರೆಡಿ ಬಂದಿರ್ಬೇಕು ಅನ್ಸೈತೆ. ಸ್ವಾಮಿ ವೀರಭೋಗ ವಸಂತರಾಯ ಸ್ವಾಮಿ ಕಲ್ಕಿ ಸ್ವಾಮಿ ರಾಜ್ಯದಲ್ಲಿ ನನಗೆ ಉತ್ತಮವಾದ ಪದವಿ ಇರುತ್ತದೆ. ನನಗೆ ಒಳ್ಳೆ ದೊಡ್ಡ ಪದವಿ ಕೊಡ್ತಾರೆ ಸ್ವಾಮಿ. ವೀರಭೋಗ ವಸಂತರಾಯ ಸ್ವಾಮಿಯ ಸಾಮ್ರಾಜ್ಯ ಯಾವ ರೀತಿ ಇರುತ್ತದೆ ಅಂದರೆ, ಹಿಂದಿನ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯ ಅರಸರು ಸಾಮ್ರಾಜ್ಯ ಯಾವ ರೀತಿ ಆಡಳಿತ ನಡೆಯುತ್ತಿತ್ತೋ ಅದೇ ರೀತಿನೇ ಇರುತ್ತದೆ. ನೋಡಾಯ್ತು. ಹಿಂದೆ ಶ್ರೀಕೃಷ್ಣ ದೇವರಾಯರು ಎಲ್ಲ ಬೀದಿಗಳಾಗ ಹಂಪಿ ಬೀದಿಗಳಾಗ ಬಂಗಾರ ವಜ್ರಗಳೋಗನ ಬೀದಿಯಲ್ಲಿ ಶೇರ್ ಲೆಕ್ಕನಾಗ ತೂಕ ಆಗಿಲ್ಲ. ಶೇರ್ ಲೆಕ್ಕ, ಪಾವು ಲೆಕ್ಕನಾಗ ಶೇರ್ ಲೆಕ್ಕ ಮಾರಾಟ ಮಾಡೋರು. ಆ ಪರಿಸ್ಥಿತಿಗೆ ಬಂದ್ಬಿಡ್ತದೆ. ಇನ್ನು ಭೂಮಿಯಲ್ಲಿ ಭೇದ ಜಾಸ್ತಿ ಐತೆ. ಸತ್ಯಯುಗಕ್ಕೆ ಎಲ್ಲರೂ ಬರುವುದಕ್ಕೆ ಸಾಧ್ಯ ಇಲ್ಲ. ಸತ್ಯಯುಗಕ್ಕೆ ಎಲ್ಲರೂ ಬರೋಕ್ಕೆ ಸಾಧ್ಯ ಇಲ್ಲ. ಸತ್ಯಯುಗಕ್ಕೆ ಬರುವರು ನನ್ನ ಹತ್ರ ತಿಲ್ಕ ಬಟ್ಟು ಅಂದರೆ ಹಣೆಯಾಗ ತಿಲ್ಕ ಇರ್ತೀವಿ. ಅಂದರೆ ನಾವು ಯಾರ್ಕಂದ್ರೆ ಸತ್ಯಯುಗಕ್ಕೆ ನಮ್ಗೆ ಯಾರಿಗೆ ಇಷ್ಟ ಇರ್ತದೋ ಅವ್ರಿಗೆ ಮಾತ್ರ ಬಟ್ಟಿಕ್ತೀವಿ. ಈಗ ಹಾಕ್ಸಿಸ್ಕೊಂಡು ಬರಬೇಕು. ಇದು ತಿಳಿದಿರಿ.
ಯಾರಕ್ಕಂದ್ರೆ ಅವ್ರಿಗೆ ಕಾಲ ಸತ್ಯಕ್ಕೆ ಬರೋವ್ರಿಗೆ ನಮ್ಗೆ ಯಾರಿಗೆ ಇಷ್ಟ ಇರ್ತದೋ ಆ ಒಳ್ಳೆಯವ್ರು ನೋಡಿ ನಾವು ಸತ್ಯಕ್ಕೆ ಆಹ್ವಾನ ಮಾಡ್ತೀವಿ. ಬಟ್ ಇಕ್ಸ್ಕೊಂಡೇ ಬರಬೇಕು. ಮುಂದೆ 73% ಹೆಣ್ಣು, ಗಂಡು 27% ಮಾತ್ರ ಉಳಿತದೆ. ಆಲ್ರೆಡಿ ತಿಳಿಸಿದ್ದೀನಿ. ಹೆಣ್ಣಿನ ಸಂಖ್ಯೆ ಜಾಸ್ತಿ ಆಗುತ್ತೆ. ಕಡಿಮೆ ಆಗುತ್ತದೆ. ಬೆಂಗಳೂರು ನಗರಗಳಂತಹ ವಿದ್ಯುತ್ ಕರೆಂಟಿನಿಂದ ಹಾಳಾಗುತ್ತದೆ. ಬೆಂಗಳೂರು ಅಂತ ನಗರಗಳು ಎಲ್ಲ ಭೂಮಿಯಲ್ಲೇ ಹೋಗ್ಯವಲ್ಲ ಕರೆಂಟ್ಗಳು. ಹೌದು. ಪ್ರಪಂಚದಲ್ಲಿ 16ರಿಂದ 18 ರಾಷ್ಟ್ರಗಳಿಗೆ ಅಪಾಯವಾಗುತ್ತದೆ. ದೇಶ ವಿದೇಶಗಳಲ್ಲಿ ಇನ್ನೊಂದು ಈ ಫ್ರಾನ್ಸು, ಜರ್ಮನಿ ಎಲ್ಲ ಪಕ್ಕದಾಗೆ ಅವೆ. ಅಲ್ಲಿ ಗ್ಯಾಪ್ ಏನಿಲ್ಲ, ಅಲ್ಲಿ ಗ್ಯಾಪ್ ಮಾಡ್ತಾರೆ, ಗ್ಯಾಪ್ ಬರೋ ಥರ ಮಾಡ್ತಾರೆ. ದೇಶಕ್ಕೆ ವಿದೇಶದಾಗೆಲ್ಲ ಜಾಯಿಂಟ್ ಆಗಿಲ್ಲವಲ್ಲ, ಅಲ್ಲಿ ಗ್ಯಾಪ್ ಮಾಡ್ತಾರೆ. ಅದ್ರಿಗೆ ಅಲ್ಲಿ ಬಿಸಿಲು, ಅಷ್ಟೊಂದು ಬಿಸಿಲು ಇದೆಲ್ಲ ಖಾಲಿ ಆಗೋತಾರೆ. ಯುರೋಪ್ ದೇಶಗಳೆಲ್ಲ ಖಾಲಿ ಆಗೋತಾರೆ. ಅರಬ್ ದೇಶಗಳು, ಯುರೋಪ್ ದೇಶಗಳು ಎಲ್ಲ ಖಾಲಿ ಆಗೋತಾರೆ. ಉತ್ತರ ಕೊರಿಯಾ ಆಲ್ರೆಡಿ ಹೇಳಿದ್ದೀನಿ. ಉತ್ತರ ಕೊರಿಯಾ ಪ್ರಧಾನಿ ಮಂತ್ರಿಯನ್ನು ಕೆಡವಬೇಡಿ ಅಂತೇಳಿ ಹೇಳಿದ್ದೀನಿ. ಅವ್ರು ಕೊಡಿ ಇಷ್ಟೊತ್ತಿಗೆ ಹಾಕ್ಬಿಡೋರು. ನೋಡು, 2024, 2025, 26, 27 ಒಳಗಡೆ ಪ್ರಪಂಚದಲ್ಲಿ ವಿನಾಶ ಆಗುತ್ತಾ ಬರುತ್ತದೆ. 7 ಜನಕ್ಕೆ ಒಬ್ಬರು ಮಾತ್ರ ಉಳಿಯುತ್ತಾರೆ ಅಂತ ಹೇಳಿದರು. ಸತ್ಯಯುಗಕ್ಕೆ ನಿಮ್ಮ ನೋಟು ಮತ್ತು ನಿಮ್ಮ ನಾಣ್ಯ ಸತ್ಯಯುಗಕ್ಕೆ ಏನು ಪ್ರಯೋಜನ ಇಲ್ಲ. ನಮ್ಮದು ಇವಾಗ ಐತಲ್ಲ, ಇವೇನು ಪ್ರಯೋಜನ ಇಲ್ಲ. ನಮ್ಮ ಸತ್ಯಯುಗಕ್ಕೆ ಏನು ಎಂಟ್ರಿನೇ ಇಲ್ಲ. ಇವು ಈ ತತ್ಕಾಲಕ್ಕೆ ಅಷ್ಟೇ ಇವು. ಸತ್ಯಯುಗಕ್ಕೆ ನಮ್ಮದೇ ಆದ ನೋಟು, ನಮ್ಮದೇ ಆದ ಕಾಯಿನು ಬರುತ್ತದೆ ಅಂತ ಹೇಳುವಂಥ ಸ್ವಾಮಿ ಹೇಳ್ಯಾರ. ಓಂ ನಮೋ ಶ್ರೀ ವೀರಭಗವತರ ಸ್ವಾಮಿ ಬಂದು ಪುಣ್ಯಾತ್ಮರಿಗೆ ಬಂಗಾರ, ಚಿನ್ನ, ಬೆಳ್ಳಿ ದಾನ ಮಾಡುತ್ತಾರೆ. ಸ್ವಾಮಿಗೆ ಕೈಯಿಂದ ಬಂಗಾರವನ್ನು ಕೈಗೆ ಎತ್ತಿ ಕೊಡುವುದು ನಾನೇ. ಈಗ ಇದು ಶ್ರೀಶೈಲಂ ಡ್ಯಾಮ್ ಒಂದ್ಸರಿ ಇಳಿಸಿದ್ರು ನನ್ನ ಕನಸಲ್ಲೇ. ಹೌದಾ? ಅದು 3 ಮಿಸ್ ಹಾಕಿದ್ದೀವಿ ನೋಡು. ಅದು ಹೇಳ್ತೀನಿ, 3 ಮಿಸ್ ಹಾಕಿದ್ದೀವಿ. ಯಾಕೆ? ಯಾವ ಥರ? ಇದು ಮಾಮೂಲಿ ಇವಾಗ ಮಿಸ್ ಜಾಲರ ಆಯ್ತಲ್ಲ, ಆ ಥರ 3 ಮಿಸ್ ಹಾಕಿದ್ವಿ, ಹಾಕ್ಸಿದ್ದಾರೆ. ನಾನು ಇಳಿಸಿದ್ರು. ಏನಕ್ಕೆ? ಈ ಬಂಗಾರನ ಬಂದೈತೆ ನೋಡು, ದಾನ ಮಾಡ್ಬೇಕಲ್ಲ. ನೀರಲ್ಲಿ ಬರುತ್ತೆ. ನೀರಲ್ಲಿ ಬರ್ತದೆ. ಆ ಬಂಗಾರನ ಎತ್ಕೊಡೋದಕ್ಕೆ ನೀರಾಗಿ ಇಳಿಸಿದ್ರು ನನ್ನ ಕನಸಲ್ಲಿ. ಕರ್ಕೊಂಡು ಹೋಗ್ತಾರೆ ನನ್ನ. ಏನೋ ಇಳ್ದು ನೋಡಿ, ನಿನ್ನ ಇಲ್ಲಪ್ಪ ಇನ್ನೂ ಬಂದಿಲ್ಲ ಅಂದೆ. ಇವಾಗ ಸುನಾಮಿ ಆದರೆ ಸ್ವಾಮಿ ಬರ್ತಾರೆ ಇಲ್ಕ, ನಾನು ಕರ್ಕೊಂಡು ಹೋಗ್ತಾರೆ. ಸ್ವಾಮಿ ಜೊತೆಲೇ ಇರಬೇಕು. ನಾನು B.Ed ಕಾಲೇಜಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ನಿ. ಸ್ವಾಮಿ ಬರ್ತಾರಪ್ಪ ಅಂಥೇಳಿ ಮುಕ್ಕೋಟಿ ದೇವತೆಗಳು ಹೇಳಿದ್ರು. ಸ್ವಾಮಿ ಜೊತೆಲಿ ಇರಬೇಕು ನೀನು ಅಂಥೇಳಿ ಹೇಳಿದ್ದಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಅಂಥ ಪರಿಸ್ಥಿತಿ. ತಪ್ಪು ಮಾಡಿದವರು ಮತ್ತು ಮೋಸ ಮಾಡಿರೋರು ತಪ್ಪು ತಿದ್ದುಕೊಳ್ಳುವ ಅವಕಾಶ ಕೊಟ್ಟಿದ್ದರು. ಅದನ್ನು ತಿರಸ್ಕಾರ ಮಾಡುತ್ತಿದ್ದೀರಾ. 2020ರಿಂದ 2024ವರೆಗೂ ಅವಕಾಶ ಕೊಟ್ಟಿದ್ದಾರೆ. ಅವಕಾಶ ಕೊಟ್ಟವರು. ತಿದ್ಕೊಳಕ ಕೊರೋನಾ ಬಂದಿದ್ದು ಅದಕ್ಕೆ, ಚೀನಾ ಕೊರೋನಾ ಬಂದಿದ್ದು ಅದಕ್ಕೆ. ಯಾರ ಕೊರೋನಾ ಬರ್ತದಂದ್ರೆ ಮನೆ ಬಂದು ಹೋಯ್ತಲ್ಲ ಅಂತ. ನೀರಿಗೂ ಬರಗಾಲ ಬರುವ ಸಾಧ್ಯತೆ ಇದೆ. ಆಲ್ರೆಡಿ ಒಂದ್ಸರಿ ಮುಂದೆ ಬರ್ತದೆ. ಕಿಲೋಮೀಟ್ರ್ ಗಟ್ಟೆ ಹೋಗ್ಬೇಕಾಗ್ತದೆ ನೀರ್ಕ. ಈ ಡ್ಯಾಮ್ಗಳು ಹೊಡೆದ್ಬಿಟ್ರೆ ಕಿಲೋಮೀಟ್ರ್ ಗಟ್ಟೆಗಳೇ ಹೋಗ್ಬೇಕಾಗ್ತದೆ ನೀರ್ಕ. ಹಳೆ ಬಾವಿಗಳು, ಹಳೆ ಬೋರ್ಗಳು 80 ದಶಕದಲ್ಲಿ ಇದ್ವಲ್ಲ, ಅಂಥ ಬಾವಿಗಳು ಬೋರ್ಗಳನ್ನ ಬಳಸ್ಕೊಬೇಕು ನಾವು. ಅದನ್ನು ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡಿಕೊಂಡು ರೆಡಿ ಮಾಡ್ಕೊಬೇಕು. ನೋಡು, ಹಳೆಯ ಕಾಲದ ಬಾವಿಗಳನ್ನು ರಕ್ಷಣೆ ಮಾಡಿ. ಇದರ ಸಾಕಿಷ್ಟು. ಓಕೆ, 3ನೇ ಬುಕ್ಕು. ಕಲಿಯುಗದಲ್ಲಿ
ಅಂದರೆ ಕಲಿಯುಗ ಧರ್ಮದಲ್ಲಿ ಸತ್ಯಯುಗದಲ್ಲಿ ಗಂಡಸರು ಮಾಡುವ ಕೆಲಸಗಳನ್ನು ಅಂದರೆ ಕಲಿಯುಗ ಸತ್ಯಯುಗದಲ್ಲಿ ರೈತರ ಕೆಲಸ ಆಗಲಿ, ಗುದ್ದಲಿ ಕೆಲಸ ಆಗಲಿ, ನೇಗಿಲು ಉಳಿಯೋದಾಗಲಿ, ಡ್ರೈವಿಂಗ್ ಮಾಡೋದಾಗಲಿ, ಕುಂಬಾರರ ಕೆಲಸ ಆಗಲಿ, ಗಾರೆ ಕೆಲಸ ಆಗಲಿ, ಉಳುಮೆ ಮಾಡೋದಾಗಲಿ, ಪ್ರತಿಯೊಂದು ಕೆಲಸನೂ ಹೆಂಗಸರೇ ಮಾಡಬೇಕಾಗ್ತದೆ. ದಯವಿಟ್ಟು ಡ್ರೈವರ್ಗಳು ನಿಮ್ಮ ಮನೆಯವ್ರಿಗಾದರೂ 2 ವೀಲರ್ನಿಂದ 4 ವೀಲರ್ ಆಗಲಿ, 6 ವೀಲರ್ ಆಗಲಿ, 10 ವೀಲರ್ ಆಗಲಿ, 12 ವೀಲರ್ ಆಗಲಿ ಡ್ರೈವಿಂಗ್ ಕಲಿಸ್ಕೊಡ್ರಿ. ಗಂಡಸ್ರು ಇವಾಗ ಎಲ್ಲ ಡ್ರೈವರ್ ಗಂಡಸ್ರೇ ಇರೋದು. ಮುಂದೆ ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆ ಆಹಾರ ಪದಾರ್ಥ ಸಾಗಿಸ್ಬೇಕಂದ್ರೆ ಡ್ರೈವರ್ಗಳಿರಲ್ಲ. ಇವ್ರ ಮನೆಯವ್ರಿಗಾದ್ರೂ ಕಲಿಸ್ಕೊಟ್ರೆ ಅವ್ರ ಜೀವನ ಆದ್ರೂ ನಡೀತದೆ. ದಯವಿಟ್ಟು ಎಲ್ಲ ಹೆಂಗಸರು ಬೇಕಾ ಮಾಡ್ರಿ. ಗಂಡಸರು ಸಾಯ್ತಾರಂತಲ್ಲ. ಎಲ್ಲ ಹೊಸ ಇದು ಬರ್ಬೇಕಲ್ಲ, ಆ ಮಕ್ಕಳಲ್ಲೆಲ್ಲ ಚೇಂಜ್ ತಂದುಬಿಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳಾಗೆ ಚೇಂಜ್ ತಂದುಬಿಡ್ತಾರೆ. ಅದಕ್ಕೆ ಡ್ರೈವಿಂಗು ಪ್ರತಿಯೊಂದು ಮಹಿಳೆಯರು ಕಲಿಬೇಕು. ನೋಡು, ವೀರಭೋಗವಸಂತರಾಯ ಸ್ವಾಮಿ, ಓಂ ನಮೋ ಶ್ರೀ ಶ್ರೀ ವೆಂಕಟರಮಣ ಸ್ವಾಮಿಯೇ ನಮಃ. ಹೆಣ್ಣು ದೇವತೆ ಬಂದು ಕನಸಿನಲ್ಲಿ ಹೇಳಿದ ಕಾಲಜ್ಞಾನ. ವೀರಭೋಗವಸಂತರಾಯ ಸ್ವಾಮಿ ಬರುತ್ತಾರೆ ಎಂದು ಹೆಣ್ಣು ದೇವತೆಯರು ಹೇಳಿದ್ದಾರೆ. ಆಗ ನಾನು ಅಮ್ಮ ಡೂಪ್ಲಿಕೇಟಾ ಅಥವಾ ಒರಿಜಿನಲ್ಲ ಅಂತ ಹೇಳಿದೆ. ಸ್ವಾಮಿ ಡೂಪ್ಲಿಕೇಟ್ ಬರ್ತಾರೆ ಇಲ್ಲ ಒರಿಜಿನಲ್ ಆಗಿ ಬರ್ತಾರ ಸ್ವಾಮಿ ಅಂತ. ಆಗ ಹೆಣ್ಣು ದೇವತೆಯರು ಹೆಣ್ಣು ದೇವತೆ ಅಮ್ಮನವರು ವೀರಭೋಗವಸಂತರಾಯ ಸ್ವಾಮಿ ಆಗಿ ಒರಿಜಿನಲ್ ಆಗಿ ಬರುತ್ತಾರೆ ಎಂದು ಹೇಳಿದ್ದಾರೆ. ಒರಿಜಿನಲ್ ಆಗೇ ಬರ್ತಾರೆ. ಪ್ರಪಂಚದಲ್ಲಿ ಎಷ್ಟೋ ಜನರು ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ಬಿಟ್ಟು ಹೋಗುತ್ತಾರೆ. ಎಲ್ಲ ಎಲ್ಲ ಅನಾಥರ ಮಕ್ಕಳು. ನನ್ನ ಕೆಸರು ಸಹ ಬಂದಿರೋದು ಮರಿರಾಜು ಅಂತಾನೆ. ನೋಡು, ಮಕ್ಕಳಕ್ಕೆ ರಾಜ ಇದ್ದಂಗೆ. ನಮ್ಮ ತಾತನ ಹೆಸರು. ಅಂದರೆ ಮುಂದೆ ಸತ್ಯಯುಗದಲ್ಲಿ ಏನಾದರೂ ಅದೃಷ್ಟ ಬರಬೇಕು ಅಂದರೆ ತಾತಂದೂ ಆಶೀರ್ವಾದ ಇರಬೇಕು. ವೀರಭೋಗವಸಂತರಾಯ ಸ್ವಾಮಿ, ಕಲ್ಕಿ ಸ್ವಾಮಿ ಬರುತ್ತಾರೆ, ಎಲ್ಲ ಶತ್ರುಗಳಿಗೂ ಎಚ್ಚರಿಕೆ ತಿಳಿಸುವಂತ ಸ್ವಾಮಿ ಹೇಳಿದ್ದಾರೆ. ಯಾರೇ ಆಗಲಿ ವಾರ್ನಿಂಗ್, ಶತ್ರುಗಳೇ ನೀವು ಎಲ್ಲೇ ಇದ್ದರೂ ಸ್ವಾಮಿ ಬಿಡುವುದಿಲ್ಲ. ಶತ್ರು ನಾಶನಂ ಜಾಗ್ರತೆ. ಯಾವಾಗ? 28/3/2024. ಯಾರೇ ಆಗಲಿ ಗಂಡನನ್ನು ಬಿಟ್ಟು ದೂರ ಹೋಗಿದ್ದರು ಅಂಥವರು ಆ ಹೆಣ್ಣು ಮಗಳು ಮತ್ತೆ ಗಂಡನ ಹತ್ರ ಸೇರಿಕೊಳ್ಳಿ. ಇಲ್ಲ ಅಂದರೆ ಭಾರಿ ಹಿಂಸೆ, ಭಾರಿ ನೋವು, ಭಾರಿ ಕಷ್ಟ ಬರುತ್ತದೆ. ಸೂಚನೆ. ತುಂಬ ಒಳ್ಳೆಯದು. ಇದು ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಹೆಣ್ಣು ಹೊರಟೋಗಿರ್ತಾರೆ. ಅಂಥವ್ರು ಗಂಡನ ಹತ್ರ ಸೇರ್ಕೊಬೇಕು. 41 ರಿಂದ 45 ವರ್ಷಗಳಿಗಿರೋ ಒಬ್ಬ ವ್ಯಕ್ತಿ ರಣ ಬಿಸಿಲಿಗೆ ಮೊದಲು ಬಲಿ ಆಗುತ್ತಾರೆ ಅಂತ ಆ ಕಡೆ ಎಲ್ಲ ಆಗ್ಬಿಟ್ಟಿದೆ. ಯಾವಾಗ ಬರ್ದಿರೋದು? 6/4/2024. 2 ವರ್ಷದಿಂದ. ಇವಾಗ ಬಿಸಿಲು, ವಿಪರೀತ ಬಿಸಿಲು. ಸ್ಟಾರೇ ಕಬ್ಬಿಣನೇ ಕರಗ್ತದೆ ಅಂತ, ರೈಲ್ ಕಬ್ಬಿಣ. ಆವಾಗ 10% ಸ್ವಾಮಿ ರೆಡಿ ಆಗಿದ್ದಾರೆ ಅಂತ ಬರ್ದಿದ್ವಿ. ನೋಡೋ, ಚುನಾವಣೆ ನಡೆದರೆ ರಾಜಕೀಯ ವ್ಯಕ್ತಿಗಳಿಗೆ ಅನುಕೂಲವಾಗುತ್ತದೆ. ಅವ್ರಿಗೆ ಮಾತ್ರನೇ ಅನುಕೂಲ. ಚುನಾವಣೆ ನಡೆಯದೇ ಇದ್ದರೆ ರೈತರು ಮತ್ತು ರೈತರ ಮಕ್ಕಳಿಗೆ ಅನುಕೂಲವಾಗುತ್ತದೆ. ಚುನಾವಣೆ ಹಿಂದೆ ಪ್ರಧಾನಮಂತ್ರಿ 15 ವರ್ಷ ಇಂದಿರಾ ಗಾಂಧಿ ಅವರು ಆಳ್ವಿಕೆ ನಡೆಸಿದ್ರು. ಅದೇ ರೀತಿಯೇ ಮುಂದೆ 15 ವರ್ಷ ಆಳ್ವಿಕೆ ಬರ್ತದೆ. ಮೋಸ್ಟ್ಲಿ ಪ್ರಿಯಾಂಕಾ ಗಾಂಧಿನೇ ಪ್ರಧಾನಮಂತ್ರಿ ಆಗ್ಬೋದು. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಬರ್ತದೆ? ಇಲ್ಲ, ಇದು ಒಂದು ಪಕ್ಷ ಮಾತ್ರ ಉಳಿತದೆ. ಎಲ್ಲ ಪಕ್ಷಗಳು ಸೇರಿ ಒಂದು ಪಕ್ಷ ಆಗ್ತದೆ. ಆ ಪಕ್ಷದಲ್ಲಿ ಪ್ರಿಯಾಂಕಾ ಗಾಂಧಿಗೆ ಅವಕಾಶ ಐತೆ. ಅದು ನಂದಮೂರಿ ಬಾಲಕೃಷ್ಣ ಇದ್ದಾರಲ್ಲ, ಸಿನಿಮಾ NT ರಾಮಾರಾವ್ ಅವರು ಮಗ ಬಾಲಕೃಷ್ಣ,
ಅವ್ರ ಜೊತೆಯಲ್ಲೇ ನಾನು ಪ್ರಯಾಣ ಮಾಡಬೇಕು ಅವ್ರನ್ನ ಭೇಟಿಯಾಗಕ್ಕೆ. ಅವ್ರಿಗೆ 2-3 ಸತಿ ಫೋನ್ ಮಾಡಿದ್ರು ಸಹ ಎತ್ತಲಿಲ್ಲ. ನಂದಮೂರು ಬಾಲಕೃಷ್ಣ ಸಿಕ್ಕರು ಅಥವಾ ಸಿಂಗ್ ಅಂತ ದಾದಾಜಿ ಅಂತ ನಾವು ಯಾರನ್ನು ನಾವು ಕರೀತೀರೋ ಅವರು ಹಲವಾರು ವರ್ಷಗಳ ಆಸೆ ನೆರವೇರುತ್ತದೆ. ಆಲ್ರೆಡಿ ನೆರವೇರ್ದಂಗೆ ಐತೆ ಅವ್ರು. ನೆರವೇರ್ತದೆ ಅಂತ ಹೇಳಿ ಆಲ್ರೆಡಿ ನೆರವೇರೈತೆ. ನೋಡು, ಮುಕ್ಕೋಟಿ ದೇವತೆಗಳು ನನಗೆ ಒಂದು ಪ್ರಶ್ನೆ ಹಾಕಿದ್ದಾರೆ. ಏನು ಗೊತ್ತಾ? ದೇವತೆಗಳಲ್ಲಿ ಮೊದಲು ಯಾರು ದೇವತೆಯರು ಬರುತ್ತಾರೆ ಎಂದು ಪ್ರಶ್ನೆ ಹಾಕಿದ್ದಾರೆ. ನೋಡು, ನನಗೆ ಪ್ರಶ್ನೆ. ಯಾರು ಬರ್ತಾರೆ? ಕಲ್ಕಿ ಸ್ವಾಮಿನೇ ಬರೋದು. ಮಳೆನೂ ಜಾಸ್ತಿನೇ, ಕರೆ ಕಟ್ಟೆ ಹೊಡೆಯೋದು ಜಾಸ್ತಿನೇ. ಬೇರೆ ಕಡೆ ಎಲ್ಲ ಮಳೆ ಜಾಸ್ತಿ. ಹಿಂದೂ ಮತ್ತು ಮುಸ್ಲಿಮರ ಮಧ್ಯ ಗಲಾಟೆ ನಡೆಯುವ ಸಾಧ್ಯತೆ ಇದೆ. ಸರಿ, ಆಗೈತಿದು. ಇನ್ನು ಮುಂದೆ ಆಯ್ತದೆ. ಇವಾಗ ಕ್ರಿಶ್ಚಿಯನ್ಸರು ನಮ್ಮ ಹಿಂದೂಗಳನ್ನ ಕನ್ವರ್ಟ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ಇವ್ರದ್ದು ಮುಗ್ದೋಗ್ತದೆ, ಇವಾಗ ಮುಸ್ಲಿಮ್ಸ್ ಅವರು ನಮ್ಮನ್ನ ಹಿಡಿತಾರೆ. ಹಂಗೆ ಬರ್ರಿ ಸೇರ್ಕೊಳ್ರಿ ಅಂತ. ನೋಡು, ಸ್ವಾಮಿನೇ ಶ್ರೀರಾಮ ಚಂದ್ರ ಸ್ವಾಮಿನೇ ಹೇಳ್ಬಿಟ್ಟಿದ್ದಾರೆ. ಶ್ರೀರಾಮ ಬಾಣ ಎಷ್ಟು ಪವಿತ್ರವಾದದ್ದೋ ಶ್ರೀರಾಮ ಬಾಣ ಅಷ್ಟೇ ಶಕ್ತಿಶಾಲಿ ಮತ್ತು ರಾಮಬಾಣ ಎಷ್ಟು ಅಮೋಘವೋ ಆದದ್ದು. ಅಂದರೆ ರಾಮಬಾಣ ಎಷ್ಟು ಅಮೋಘವಾದದ್ದು ರಾಮಬಾಣನೂ ಅಷ್ಟೇ ಅಮೋಘವಾದದ್ದು. ನಾನು ಬರೆದಿರೋ ಕಾಲಜ್ಞಾನನೂ ಅಷ್ಟೇ ಅಮೋಘವಾದದ್ದು ಅಂತ ಹೇಳಿದ್ದಾರೆ. ಈ ಸ್ವಾಮೀಜಿಗಳವರೆಲ್ಲ ಇಲ್ಲಿಗೆ ನನ್ನ ಹತ್ರಕ್ಕೆ ಬರಬೇಕು. ಕೊರೋನಾ, ಒರಿಜಿನಲ್ ಕೊರೋನಾ ಬರುತ್ತದೆ, ಅದು ಬಿಡು, ಅದು ಹೇಳಿದ್ದೀನಿ. ಆಹಾರ ಪದಾರ್ಥಗಳ ಹುಳಗಳ ಕಾಟ ಬರ್ತದೆ, ಮುಂದೆ ಬರ್ತದೆ. ಊಟಕ್ಕೆ ತೊಂದರೆ ಬರುತ್ತದೆ. ಆದ್ದರಿಂದ ಹಳ್ಳಿಯಿಂದ ಯಾರು ಬೆಂಗಳೂರಿಗೆ ಅಂಥ ನಗರಗಳಿಗೆ ವಲಸೆ ಹೋಗಿದ್ದಾರೋ ಅವರು ಎಲ್ಲ ತಮ್ಮ ಊರುಗಳಿಗೆ ವಾಪಸ್ಸು ಪರ್ಮನೆಂಟಾಗಿ ತಮ್ಮ ಊರುಗಳಿಗೆ ವಾಪಸ್ ಹೋಗ್ಬೇಕಾಗ್ತದೆ. ಊಟ ಸಿಕ್ಕಲ್ಲ. ಅಡುಗೆ ಮಾಡೋಕ್ಕೂ ಸಿಲಿಂಡರ್ ಸೌದಿಗಳು ಇದ್ದಲ್ಲಿ ಮಾಡ್ಕೊಬೇಕಾಗ್ತದಲ್ಲ. ಮೊನ್ನೆ ಒಂದು ಸಿಕ್ಕಿతే ಶಾಕ್ ಆಗೈತಲ್ಲ. ವಿದ್ಯುತ್ ಉಪಕರಣಗಳ ಬೆಲೆ ಪಾತಾಳಕ್ಕೆ ಇಳಿಯುತ್ತದೆ.